ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗಿಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ವಾರೆ ವಾಹ್, ಎಷ್ಟು ಅದ್ಭುತ ಅಲ್ವಾ? ನಾಡೋಜ ಕವಿ ನಿಸಾರ್ ಅಹ್ಮದ್ ಅವರು ತಾಯಿ ತಾಯಿ ಅಂತ ಆ ಸಾಲುಗಳ ಮೂಲಕ ಅದೆಷ್ಟು ಅದ್ಭುತವಾಗಿ ತಮ್ಮ ಭಾವನೆಗಳನ್ನು ಹೊರಹಾಕಿದ್ರು. ಆದ್ರೆ ಇವತ್ತು ಅದೇ ತಾಯಿಯನ್ನ ಯಾರು ಇಷ್ಟಪಡೋದಿಲ್ವೋ, ಯಾವ ತಾಯಿ ನಮ್ಮನ್ನ ಹೊರಗೆ ಇಟ್ಟಿದ್ದಾಳೆ ಅಂತ ಧರ್ಮ ಲೇಪನವನ್ನ ಯಾರು ಕೊಟ್ರು? ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡಬೇಕು? ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಅಂತಹ ಬಾನು ಮುಷ್ತಾಕ್ ಅವರನ್ನ ಇಂತಹ ನಾಡೋಜ ನಿಸಾರ್ ಅಹ್ಮದ್ ಅವರ ಜೊತೆಗೆ ಹೋಲಿಕೆಯನ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಖೇದಕರ. ಹಿಂದೂಗಳ ಭಾವನೆಯನ್ನ ನಾನು ಎಲ್ಲಿ ಕೆಣಕಬಹುದು? ಎಲ್ಲಿ ಕೆಣಕಿದ್ರೆ ಹಿಂದೂಗಳಿಗೆ ನೋವಾಗ್ಬಿಡುತ್ತೆ, ನಾನು ಎಲ್ಲಿ ಅವರ ಭಾವನೆಗಳನ್ನ ಕೆಣಕಿದ್ರೆ ಮುಸಲ್ಮಾನರಿಗೆ ಖುಷಿ ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ PhD ಅನ್ನು ಮಾಡಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ದಸರಾ ಹಬ್ಬವನ್ನ ಕೂಡ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಅಯ್ಯೋ ಬಿಡ್ರಿ, ಏನ್ ದೊಡ್ಡ ಸೀನ್ ಮಾಡ್ತೀರಾ, ದಸರಾ ನಾಡ ಹಬ್ಬ ರೀ ಅಂತ ಯಾರಾದ್ರೂ ಹೇಳಿದ್ರೆ ಹೌದು, ದಸರಾ ನಾಡ ಹಬ್ಬನೇ. ನಾಡ ಹಬ್ಬ ಅಂತ ಹೇಳಿದ್ರೆ ನಾಡಿಗೆ, ಈ ನೆಲಕ್ಕೆ, ಈ ನೆಲದ ಸಂಸ್ಕೃತಿಗೆ, ಈ ನೆಲದ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಹಬ್ಬ. ಅವುಗಳಿಗೆ ನೀವು ಗೌರವ ಕೊಡ್ತೀರಾ ಅಂತ ಅಂದಾಗ ಮಾತ್ರ ಅದು ನಾಡ ಹಬ್ಬ. ಆದ್ರೆ ಈ ನೆಲದ ಸಂಸ್ಕೃತಿ, ಈ ನೆಲದ ಆಚಾರ ವಿಚಾರಕ್ಕೆ ನನಗೆ ಸಹಮತ ಇಲ್ಲ, ನನ್ನಿಂದ ಅದನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ ಅಂತ ಯಾರು ಹೇಳಿದ್ದು? ಬಾನು ಮುಷ್ತಾಕ್ ಅವರಲ್ವಾ? ಅಲ್ಲಿ ಭೇದ ಮಾಡುವಂತಹ ಪ್ರಯತ್ನ ಯಾರು ಮಾಡಲಿಲ್ಲ, ಎಲ್ಲರನ್ನು ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವರೇ ಬಂದು ಇಲ್ಲ ಇಲ್ಲ ಭೇದ ಅಂತ ಹೇಳಿದ್ರೆ ತಪ್ಪು ಯಾರದ್ದು ಸ್ವಾಮಿ? ಕನ್ನಡ ತಾಯಿ ಭುವನೇಶ್ವರಿ. ಆ ಭುವನೇಶ್ವರಿ ತಾಯಿಗೆ ದೇವಿಯ ಸ್ಥಾನವನ್ನ ಕೊಟ್ಟು, ದೇವಿಯ ಸ್ವರೂಪವನ್ನ ಕೊಟ್ಟು, ಸಿಂಹಾಸನದಲ್ಲಿ ಕೂರಿಸಿ ಆಕೆಗೆ ಅರಿಶಿನ ಕುಂಕುಮವನ್ನ ಹಚ್ಚಿದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ದೂರವಾದಂತಹ ಆಚರಣೆ, ಅದು ಮುಸ್ಲಿಂ ಸಮುದಾಯಕ್ಕೆ ದೂರವಾದಂತಹ ಪದ್ಧತಿ. ನಮ್ಮನ್ನ ಆ ಮೂಲಕ ಹೊರಗಿರ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಒಂದು, ನೀವು ಅದ್ಯಾವುದನ್ನ ಕೂಡ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಿಲ್ಲ. ಕನ್ನಡಾಂಬೆ ದೇವಿಯಾಗಿ ವಿರಾಜಮಾನಳಾಗುವಂಥದ್ದು ನಿಮ್ಮಿಂದ ಸ್ವೀಕಾರ ಮಾಡೋದಕ್ಕೆ ಆಗಲ್ಲ. ಅರಶಿನ ಕುಂಕುಮವನ್ನ ನಿಮ್ಮಿಂದ ಸ್ವೀಕಾರ ಮಾಡೋದಕ್ಕೆ ಆಗಲ್ಲ ಅಂತಲ್ವಾ? ಅಂದ್ರೆ ನೀವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾನು ಮುಸ್ಲಿಂ, ನನಗೂ ಇದಕ್ಕೂ ಆಗಿ ಬರಲ್ಲ ಅನ್ನುವಂಥದ್ದನ್ನ ಹೇಳಿದೀರಾ. ಈಗ ಅದೇ ಚಾಮುಂಡೇಶ್ವರಿ ದೇವಿ ವಿರಾಜಮಾನಳಾಗುವಂತಹ ದಸರಾ ಹಬ್ಬ ನಿಮಗೆ ಹಾಗಾದ್ರೆ ಹೇಗೆ ಸ್ವೀಕೃತ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅವತ್ತು ತಾಯಿ ಭುವನೇಶ್ವರಿ ಮೂಲಕ ನಮ್ಮನ್ನ ಹೊರಗೆ ಇಡಲಾಗಿದೆ ಅಂತ ಹೇಳಿದವರು ಇವತ್ತು ತಾಯಿ ಚಾಮುಂಡೇಶ್ವರಿಯೇ ನನ್ನನ್ನ ಕರೆಸಿಕೊಳ್ತಾ ಇರುವಂತದ್ದು ಅನ್ನುವಂತಹ ನಿಮ್ಮ ಮಾತಿದೆಯಲ್ವಾ? ಹೇಗೆ ಬದಲಾವಣೆ ಆಯ್ತು? ಅಂದ್ರೆ ಅವಕಾಶಕ್ಕೆ ತಕ್ಕ ಹಾಗೆ ಮಾತುಗಳು, ಭಾವನೆಗಳು ಬದಲಾಗುವಂಥದ್ದ. ತಾಯಿ ಭುವನೇಶ್ವರಿಯನ್ನ ನಿಮ್ಮಿಂದ ಸ್ವೀಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಯನ್ನ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ ಅಂತ. ಉದ್ಘಾಟನೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಅಲ್ಲಿ ಹೋಗಿ ನಿಂತು ಬರೋದಲ್ಲ ಅಲ್ವಾ? ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿ ಇರುತ್ತೆ, ಅದಕ್ಕೊಂದು ನಿಗದಿತ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗತ್ತೆ. ಹೂವು, ಅರಶಿನ ಕುಂಕುಮ, ಮಂಗಳಾರತಿ ಇವೆಲ್ಲವೂ ಇರುತ್ತೆ. ಅಂದ್ರೆ ಬಾನು ಮುಷ್ತಾಕ್ ಅವರು ವಿರೋಧಿಸಿದ್ದಂತಹ ಅರಶಿನ ಕುಂಕುಮ, ಮೂರ್ತಿ ಪೂಜೆ ಇವೆಲ್ಲವೂ ಕೂಡ ಉದ್ಘಾಟನೆಯಲ್ಲಿ ಆಗ್ತಾ ಇದೆ ಅಂತ ಅಂದಾಗ ಆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರು ಹೇಗೆ ಬರ್ತಾರೆ? ಅದು ಅವರಿಗೆ ಹೇಗೆ ಸ್ವೀಕೃತ ಆಯಿತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಹಜ ಅಲ್ವಾ? ವೀಕ್ಷಕರೇ, ಇಷ್ಟು ದಿನ ಕನ್ನಡ ಅಂತ ಹೇಳಿದ್ರೆ ಭಾಷೆ, ನಮ್ಮ ಭಾವನೆ ಅಂತ ನೋಡ್ತಾ ಇದ್ವಿ.
ಕನ್ನಡ ನಮ್ಮ ಕನ್ನಡಿಗರ ಹೆಮ್ಮೆ, ನಮ್ಮ ಕನ್ನಡಿಗರ ಅಸ್ಮಿತೆ, ನಮ್ಮ ಭಾಷೆ ಆಗಿತ್ತು ಕನ್ನಡ, ನಮ್ಮ ಭಾವನೆ ಆಗಿತ್ತು ಕನ್ನಡ. ಇವತ್ತು ಆ ಕನ್ನಡ ಭಾಷೆಗೂ ಒಂದು ಧರ್ಮದ ಲೇಪನವನ್ನ ಕೊಟ್ಟು ತಾಯಿ ಭುವನೇಶ್ವರಿ ಹಿಂದೂಗಳದ್ದು, ಅರಶಿನ ಕುಂಕುಮ ಹಿಂದೂಗಳದ್ದು ಹೀಗೆ ಹೇಳೋ ಮೂಲಕ ಆ ಕನ್ನಡ ಭಾಷೆಯಲ್ಲೂ ಕೂಡ ಧರ್ಮವನ್ನ ತಂದಿದ್ದು, ಕನ್ನಡ ಭಾಷೆಯನ್ನ ಈ ರೀತಿ ಕೂಡ ಧರ್ಮದ ಲೇಪನವನ್ನ ಕೊಟ್ಟು ನೋಡಬಹುದನ್ನುವಂಥದ್ದನ್ನ ತಮ್ಮ ಭಾಷಣದ ಮೂಲಕ ತೋರಿಸಿಕೊಟ್ಟಿದ್ದು ಯಾರು? ದಸರಾ ಉದ್ಘಾಟಕರು ಬಾನು ಮುಷ್ತಾಕ್ ಅವರಲ್ವೇ? ಕನ್ನಡ ಈ ನೆಲದ ಭಾಷೆ ಅನ್ನುವಂಥದ್ದನ್ನ ಸ್ವೀಕಾರ ಮಾಡದವರು, ಸನಾತನ ಅಸ್ಮಿತೆ ಇರುವಂತಹ ಈ ನೆಲವನ್ನ ಹಾಗಾದ್ರೆ ಸ್ವೀಕಾರ ಮಾಡೋದಕ್ಕೆ ಹೆಂಗೆ ಸಾಧ್ಯ ಇದೆಯಾ? ನೋಡಿ, ಅವತ್ತು ಈ ಮೊಘಲರಾಗಿರ್ಬಹುದು, ಅವ್ರು ಇವ್ರು ಯಾರು ಈ ಮುಸ್ಲಿಂ ಆಕ್ರಮಣಕಾರರು ಭಾರತಕ್ಕೆ ಲಗ್ಗೆ ಇಟ್ರು, ಅವರು ಭಾರತಕ್ಕೆ ಬಂದು ಭಾರತದ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು, ದೇವಸ್ಥಾನಗಳನ್ನ ಕೆಡವಿದ್ರು, ಮತಾಂತರವನ್ನ ಮಾಡಿದ್ರು. ಹೌದಲ್ವೋ? ಮತಾಂತರವನ್ನ ಮಾಡಿದ್ರು. ಹಾಗಾದ್ರೆ ಅದಕ್ಕೂ ಮೊದಲು ನಮ್ಮ ಪೂರ್ವಜರು ಸನಾತನ ಕೊಂಡಿಯ ಜೊತೆಗೆ ಬೆಸೆದುಕೊಂಡಿದ್ದಂಥವ್ರು. ಹೌದಾ ಅಲ್ವೋ? ಅದನ್ನ ಸ್ವೀಕಾರ ಮಾಡಿ ಬದುಕ್ತಾ ಇದ್ದೀರಾ ಇವತ್ತು. ಆದ್ರೆ ಇವತ್ತೊಂದು ಭಾಷೆಯಲ್ಲಿ ನಿಮಗೆ ತೊಂದರೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದ್ರೆ ತಾಯಿ ಗಂಗೆ, ತಾಯಿ ಯಮುನೆ, ತಾಯಿ ಗೋದಾವರಿ, ತಾಯಿ ಸರಸ್ವತಿ, ತಾಯಿ ನರ್ಮದೆ, ತಾಯಿ ಸಿಂಧು, ತಾಯಿ ಕಾವೇರಿ ಇವರೆಲ್ಲರೂ ಕೂಡ ನಾನು ತೆಗೆದುಕೊಳ್ತಾ ಇರುವಂತಹ ಈ ನೀರಿನಲ್ಲಿ ನೆಲೆಸಿರಲಿ ಅಂತ ನಾವು ಬೇಡ್ಕೊಳ್ಳುವಂಥದ್ದು. ಈಗ ಅವ್ರುಗಳು ಮಾತಾಡುವಂತಹ ಲಾಜಿಕ್ ನಲ್ಲೇ ನೋಡೋದಾದ್ರೆ, ಅಯ್ಯೋ ಈ ನದಿಗಳ ಹೆಸರು ಎಲ್ಲವೂ ಕೂಡ ಬೇರೆ ಧರ್ಮಕ್ಕೆ ಸೇರಿರುವಂಥದ್ದು, ನಮ್ಮನ್ನ ಹಾಗೆ ಹೆಸರಿಡೋ ಮೂಲಕ ದೂರ ತಳ್ತಾ ಇದ್ದಾರೆ, ನಮಗೆ ಇದನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾನು ಮುಷ್ತಾಕ್ ಅವರಿಗೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಎಲ್ಲ ಬಿಡಿ, ತಾಯಿ ಕಾವೇರಿ ಉದ್ಭವ ಆಗುವಂತಹ ಜಾಗದಲ್ಲಿ ಭಾಗಮಂಡಲದಲ್ಲಿ ದೇವಸ್ಥಾನ ಇದೆ. ತಾಯಿ ಕಾವೇರಿಗೆ ಪೂಜೆ ಆಗಲ್ವಾ? ಬಾಗಿನವನ್ನ ಅರ್ಪಿಸೋದಿಲ್ವಾ? ಹಾಗಂತ ಕಾವೇರಿ ಒಂದು ಧರ್ಮಕ್ಕೆ ಸೀಮಿತ ಅಂತ ಹೇಳಿ ನೀರು ಕುಡಿಯೋದನ್ನೇ ಬಿಟ್ಟು ಬಿಡ್ತಾರಾ? ಅಂದ್ರೆ ನೀವು ನೋಡೋದ್ರಲ್ಲಿರೋದು, ನೀವು ಸ್ವೀಕಾರ ಮಾಡೋದ್ರಲ್ಲಿರೋದು. ನಿಮಗೆ ಗೊತ್ತಿರಲಿ, ಟಿಪ್ಪು ಸುಲ್ತಾನನ ಕಾಲದಲ್ಲಿ ದಸರಾವನ್ನ, ಚಾಮುಂಡೇಶ್ವರಿ ಹಬ್ಬವನ್ನ ಸ್ಥಗಿತಗೊಳಿಸಲಾಗತ್ತೆ. ಮೈಸೂರು ಅರಸರು ಬಂದ ನಂತರ ಮತ್ತೆ ಆರಂಭ ಆಗತ್ತೆ. ಅಷ್ಟಾದ ಮೇಲೂ ನಾಡ ಹಬ್ಬ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಈ ನಾಡಿನ ಪ್ರತಿಯೊಬ್ಬರ ತಾಯಿ ಅಂತ ಹೇಳಿ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನೀವೇ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಣ? ಕನ್ನಡವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದವಳು ನಾನು. ಹಾಗಾಗಿ ನನ್ನ ಕನ್ನಡ ಪ್ರೀತಿಯ ಬಗ್ಗೆ ಚರ್ಚೆ ಮಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ ಅನ್ನುವಂತಹ ಮಾತನ್ನ ಆ ರೀತಿ ಬಾನು ಮುಷ್ತಾಕ್ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಆರಂಭದಿಂದಲೂ ಎಲ್ಲರೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಯಾರಿಗೇ ಆಗ್ಲಿ ಅವರು ಮುಸ್ಲಿಂ ಅನ್ನೋದಾಗ್ಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಸಮಸ್ಯೆ ಬಂದಿರಲಿಲ್ಲ. ಸಮಸ್ಯೆ ಬಂದಿದ್ದು ಅವರ ಮಾತುಗಳಿಂದ, ಅವರಿಗೆ ತಾಯಿ ಭುವನೇಶ್ವರಿಯನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ ಅನ್ನುವಂಥ ಮಾತುಗಳಿಂದ, ಅರಿಶಿನ ಕುಂಕುಮವನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ ಅನ್ನುವಂಥ ಮಾತುಗಳಿಂದ. ಅವರ ಕನ್ನಡ ಪ್ರೇಮದ ಯೋಗ್ಯತೆ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು? ಇಲ್ಲಿ ಆ ಯೋಗ್ಯತೆಗೆ ಸವಾಲನ್ನ ಹಾಕೊಂಡಂಥವ್ರು ಅದೇ ಬಾನು ಮುಷ್ತಾಕ್ ಅವರು ಅನ್ನುವಂಥದ್ದನ್ನ ಅವರೇ ಮರೆತು ಬಿಟ್ಟಿದ್ದಾರೆ. ಯಾಕೆ? ಕನ್ನಡ ಕೇವಲ ಭಾಷೆ ಆಗಿತ್ತು. ಇವತ್ತು ಆಕ್ಷೇಪವನ್ನ ಇಟ್ಟಿರೋದು ಬೇರೆ ಯಾರು ಅಲ್ಲ, ಬಾನು ಮುಷ್ತಾಕ್ ಅವರು. ಹಾಗಾದ್ರೆ ಇಲ್ಲಿ ಯಾರು ಯಾರ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಲ್ವಾ? ಆಮೇಲೆ ನೋಡಿ, ಇಲ್ಲಿ ವಿರೋಧ, ನೀವು ನಮ್ಮ ಭಾವನೆಗೆ ಗೌರವವನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಭಾವನೆಯನ್ನ ಹೇಗೆ ಗೌರವಿಸೋದು ಅನ್ನುವಂಥದ್ದಷ್ಟೇ. ನೋಡಿ, ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ಮುಸಲ್ಮಾನರಿಗೊಂದು ಪ್ರತ್ಯೇಕ ದೇಶ ಅಂತ ಆಗುತ್ತೆ ಪಾಕಿಸ್ತಾನ. ಆದ್ರೆ ಅಲ್ಲಿಗೆ ಹೋಗದೆ ಇಲ್ಲಿ ಉಳ್ಕೊಂಡಂಥವ್ರನ್ನ ಹಿಂದೂಗಳು ನೀವು ನಮ್ಮ ಅಣ್ಣ ತಮ್ಮಂದಿರು, ನೀವು ನಮ್ಮ ಅಕ್ಕ ತಂಗಿಯರು ಅಂತ ಸ್ವೀಕಾರ ಮಾಡಿ ಜೊತೆಯಾಗಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಪಸಂಖ್ಯಾತರಾಗಿದ್ದಂಥವ್ರು ನಿಧಾನವಾಗಿ ಸಂಖ್ಯೆ ಸಣ್ಣ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಆ ಅಲ್ಪಸಂಖ್ಯಾತ ಅನ್ನುವಂತಹ ಕಾಡನ್ನು ಇಟ್ಕೊಂಡು ಯಾರು ಇರೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು, ಯಾರು ಜೊತೆಯಾಗಿ ಕರ್ಕೊಂಡು ಹೋಗಿದ್ರು ಅಂಥವರಿಗೆ ಓದಿತಾರೆ, ಅವರ ಭಾವನೆಗೆ ಧಕ್ಕೆಯನ್ನ ತರ್ತಾರೆ ಅಂತ ಅಂದಾಗ ಯಾರಿಗೆ ಆಗ್ಲಿ ಕೋಪ ಬಂದೇ ಬರುತ್ತೆ ಅಲ್ವಾ?
ಹಾಗೆ ನೋಡಿದ್ರೆ ಹಿಂದೂಗಳಷ್ಟು ಸಹಿಷ್ಣುಗಳು, ಹಿಂದೂಗಳಷ್ಟು ತಾಳ್ಮೆ ಇರುವಂತವ್ರು ಬೇರೆ ಯಾರಿಲ್ಲ. ಯಾಕಂದ್ರೆ ತಮ್ಮ ಮನೆ ಒಳಗೆ ಬಂದಂಥವ್ರು ತಮ್ಮ ಮನೆಯ ಆಚರಣೆಗಳಿಗೆ ಅಡ್ಡಿಯನ್ನ ಪಡಿಸಿ ಪ್ರತಿ ಸಲ ತಮ್ಮ ಭಾವನೆಗೆ ಧಕ್ಕೆಯನ್ನ ತಂದ್ರು ಕೂಡ ಅಯ್ಯೋ ಪರವಾಗಿಲ್ಲ, ಇಲ್ಲ ಸರಿ ಹೋಗ್ತಾರೆ, ಸರಿಯಾಗ್ತಾರೆ, ಒಟ್ಟಾಗಿರೋಣ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ ಅಲ್ವಾ? ವೀಕ್ಷಕರು, ಕೊನೆಯದಾಗಿ ಹೇಳ್ತೀನಿ, ಈ ಸಿದ್ದರಾಮಯ್ಯ ಸರ್ಕಾರ ಆರಂಭದಿಂದಲೂ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಹೋಗಿ ಖುಷಿಯಾಗಿ ಟೋಪಿಯನ್ನ ಹಾಕೊಂಡಿದ್ದು ನೋಡಿದೀರಲ್ವಾ? ಅದೊಂದು ರೀಸೆಂಟ್ ಉದಾಹರಣೆ ಅಷ್ಟೇ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದು ಅದು ಕೂಡ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕಿನ ಒಂದು ಭಾಗನೇ. ಅವರಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಮುಸಲ್ಮಾನರ ಜೊತೆಗೆ ನಾನು ಯಾವತ್ತೂ ಇದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಖುಷಿ ಇದೆ. ಆದರೆ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನೀವು ಹಿಂದೂಗಳ ಭಾವನೆ ಜೊತೆಗೆ ಆಟವನ್ನ ಆಡ್ತೀನಿ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹಿಂದೂಗಳು ಬಂದೇ ಬರ್ತಾರೆ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಅಧಿಕಾರಕ್ಕೆ ಬಂದಿರುವಂತದ್ದು ಅವರದೇ ಓಟ್ಗಳಿಂದ. ಕೇವಲ ಮುಸಲ್ಮಾನರು ಮಾತ್ರ ಓಟ್ ಹಾಕಿಲ್ಲ, ಹಿಂದೂಗಳು ಕೂಡ ಓಟ್ ಅನ್ನ ಹಾಕಿದ್ದಾರೆ. ಆದ್ರೆ ಈಗ ನೀವು ಅಧಿಕಾರದಲ್ಲಿ ಕೂತ್ಕೊಂಡು ಅವರನ್ನ ತುಳಿತೀರಾ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು, ನಿಮಗೆ ಯಾವ ರೀತಿ ಪಾಠವನ್ನ ಕಲಿಸಬೇಕನ್ನುವಂಥದ್ದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಹುಷಾರಾಗಿರಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.